ಬರ್ಡೇ ಅಮ್ಮ. ಹೌದಾ ಮಗ್ಳೆ? ಹ್ಯಾಪಿ ಬರ್ತ್ಡೇ ಮಗ್ಳೆ. ಹುಟ್ಟುಹಬ್ಬದ ಶುಭಾಶಯಗಳು ಮಗನೇ. ಇವತ್ತು ಸಾಯಂಕಾಲ ಕೇಕ್ ಕಟ್ ಮಾಡೋಣ, ಸರಿನಾ? ಅಪ್ಪ, ಕೇಕ್ ಕಟ್ ಮಾಡೋದ್ ಬೇಡ. ಸುಮ್ನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಅಯ್ಯೋ ನನ್ ಮಗ್ಳಿಗೆ ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದಾಳೆ. ಹೌದಾ? ಹಾಗಾದ್ರೆ ನಾನು ಚಾಕ್ಲೇಟ್ ಕೊಡಿಸ್ಬಿಡ್ತೀನಿ, ನಿಮ್ ಫ್ರೆಂಡ್ಸ್ ಎಲ್ಲ ಹಂಚ್ಬಿಡು. ಅಪ್ಪ, ನಮ್ ಟೀಚರ್ ಹೇಳಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ದುಡಿತಾರೆ, ಅವರಿಗೆ ದುಡ್ಡು ಖರ್ಚು ಮಾಡಿಸ್ಬಾರ್ದು ಅಂತ. ಆಯ್ತು ಹೌದಮ್ಮ, ಸರಿ ತಗೋ. ಇದನ್ನ ಚಾಕ್ಲೇಟ್ ತಗೊಂಡು ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ. ನಮ್ಮ ಮಗು ಎಷ್ಟು ಬುದ್ಧಿವಂತರಾಗಿದ್ದಾಳೆ. ಹೌದು ಕಣೆ. ಅಪ್ಪ, ನಂಗೆ 1000 ರೂಪಾಯಿ ಬೇಕು. ಯಾಕಮ್ಮ? ನನ್ ಬರ್ತಡೇ ಅಲ್ವಾ, ನಮ್ಮ ಫ್ರೆಂಡ್ಸಿಗೆ ಚಾಕ್ಲೇಟ್ ಹಚ್ಬೇಕು. ಸಾಯಂಕಾಲ ಕೇಕ್ ಕಟ್ ಮಾಡ್ತಿದೀವಲ್ಲ. ಅದು ಮನೆ ಹತ್ರ ಇರೋ ಫ್ರೆಂಡ್ಸಿಗೆ, ಸ್ಕೂಲ್ ಹತ್ರ ಇರೋ ಫ್ರೆಂಡ್ಸಿಗೆ ಹಂಚೋದ್ ಬೇಡ್ವಾ? ಆಯ್ತಮ್ಮ, 500 ರೂಪಾಯಿ ಕೊಡ್ತೀನಿ, ತಗೊಂಡೋಗು. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ? ಅಮ್ಮ ಹತ್ರ ಫೋನ್ ಪೇ ಮಾಡಿಸ್ಕೊಂತೀನಿ, ಇನ್ನ 500 ರೂಪಾಯಿ. ಅಯ್ಯೋ, ನನ್ನ ಹತ್ರ ಖರ್ಚಿಗಿಲ್ದಂಗ ಆಯ್ತಲ್ಲಪ್ಪ, ಏನಪ್ಪ ಮಾಡ್ಲೀಗ? ಏನೇ ಇವತ್ತು ಇಷ್ಟೊಂದು ಚಾಕ್ಲೇಟ್ಸ್ ತಗೊಂಡ್ಬಂದಿದ್ಯಾ? ಇವತ್ತು ನನ್ನ ಬರ್ಡೇ, ನಿನಗೆ ಗೊತ್ತಿಲ್ವಾ? ಹೌದಾ? ಹ್ಯಾಪಿ ಬರ್ಡೇ ಕಣೆ. ಇವತ್ತು ನಮ್ಮಮ್ಮ 20 ರೂಪಾಯಿ ಕೊಟ್ಟು ಚಾಕ್ಲೇಟ್ ಎಲ್ಲರಿಗೂ ಹಂಚಕ್ಕೆ ಹೇಳಿದ್ರು. ಹೌದಾ? ಕ್ಲಾಸ್ ನಲ್ಲಿ ಎಲ್ಲರಿಗೂ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ? ಮಾತ್ರ ಚಾಕ್ಲೇಟ್ ಕೊಡ್ಬೇಕು. ಆಯ್ತು, ಕೊಡ್ತೀನಿ ಬಾರೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ನಮ್ಗೆ ಟ್ರೀಟ್ ಇಲ್ವಾ? ಕಾಯಪ್ಪ, ನಿಮಿಷ ಬಂದಿದ್ದೀನಿ. ನಂದು ಇವತ್ತು ನನ್ ಬರ್ತಡೇ. ಯಾವ ತರ ಈ ತರ ಚಾಕ್ಲೇಟ್ ತಿಂದಿದ್ಯಾ? ತಂದಿದ್ಯಲೆ ಚಾಕ್ಲೇಟ್, ತೋರ್ಸು. ಬೇಡ ಬಿಡೆ. ಓಹೋ, ಇವತ್ತು ನಿಂದು ಬರ್ತಡೇನಾ? ಏನ್ ತಿಂದಿದ್ಯಾ? ತೋರ್ಸು. 5 ಸ್ಟಾರ್ ಚಾಕ್ಲೇಟ್ ತಂದಿರ್ಬೇಕು ಬಿಡು ಇವಳು. ನಂಗಾರು ಕೊಡೋಕ್ಕ ಚಾಕ್ಲೇಟ್. ನೋಡಿನಿ, ತೋರ್ಸ. ನೋಡಿ ಇಲ್ಲಿ ಇಂಥ ಚಾಕ್ಲೇಟ್ ತಿಂದೋಳೆ. 50 ಪೈಸೆನ 1 ರೂಪಾಯಿನಾ? ಇದನ್ನ ನಮ್ಮನೆ ನಾಯಿ ಕೂಡ ಮೂಸಲ್ಲ. ಅಕ್ಕ, ನೀನೇನ್ ದೊಡ್ಡ ಟ್ರೀಟ್ ಕೊಡ್ತಿದ್ಯಾ? ನಮ್ಮಪ್ಪ ದೊಡ್ಡ ಶ್ರೀಮಂತ, ನಾನು ಶ್ರೀಮಂತ ಮಗಳು. ನೋಡಿ ಎಂತ ಚಾಕ್ಲೇಟ್ ತಂದಿದ್ದೀನಿ. ಎಲ್ಲ ಏನ್ ಮಾಡ್ತಾ ಇದ್ದೀರಾ? ಕ್ಲಾಸ್ ಮಾಡಿ ಕ್ಲಾಸ್ಗೆ ಹೋಗಿ. ಟೀಚರ್, ಸವಿತಾ 1 ರೂಪಾಯಿ ಚಾಕ್ಲೇಟ್ ತಂದಿದ್ದಾಳೆ ಅಂತ ಹೇಳಿ ಇವರೆಲ್ಲರೂ ಗೀಲಿ ಮಾಡ್ತಿದ್ದಾರೆ. ಹೌದು ಟೀಚರ್. ನೋಡ್ ಶೋಭಿತಾ, ನಿಮ್ಮಪ್ಪ ದೊಡ್ಡ ಶ್ರೀಮಂತನೇ ಆಗಿರ್ಬೋದು, ದುಡ್ಡನ್ನ ಫೂಲ್ ಮಾಡಬಾರ್ದು. ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ನಿನ್ನನ್ನು, ಗೊತ್ತಾ? ಎಲ್ಲಾರು ಕ್ಲಾಸ್ಗೆ ಹೋಗಿ ಕೂತ್ಕೊಳ್ಳಿ. ಸವಿತಾ, ನಿಮ್ ಡ್ಯಾಡಿಗೆ ಹೇಳು ಫೀಸ್ ಕಟ್ಟಕ್ಕೆ. ಇವ್ರಿಗೆ ಫೀಸ್ ಕಟ್ಟಕ್ ಗೊತ್ತಿಲ್ಲ. ನೋಡಿ ಎಷ್ಟು ದಿಮಾಕಾಗಿ ನಡ್ಕೊ ಬರ್ತಾ ಇರೋದು. ಬೆಳಿಗ್ಗೆಯಿಂದ ಆಫೀಸಲ್ಲಿ ಕೆಲಸ ಮಾಡಿ ಸಾಯಂಕಾಲ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಮಗಳೇ. ಮನೆ ಬಾಡಿಗೆ, ರೇಷನ್ನು, ಮನೆ ಖರ್ಚೆಲ್ಲ ನೋಡ್ಬೇಕಲ್ಲಮ್ಮ. ಸಂಜೆಯಿಂದ ರಾತ್ರಿ ಇಲ್ಲಿ ಕೆಲಸ ಮಾಡಿದ್ರೆ ನಿನ್ ಫೀಸು, ಬಟ್ಟೆ ಎಲ್ಲ ಖರ್ಚು ಸರಿ ದೂಸ್ಕೋಬಹುದು. ಏನ್ ಹೇಳ್ತಾ ಇದ್ಯಾ? ನಿನ್ ಖರ್ಚಿಗೆ ಇನ್ನೂ ಕಮ್ಮಿ ಬಿದ್ರೆ ರಾತ್ರಿ ಆಟೋ ಓಡಿಸೋಣ ಅಂತ ಇದ್ದೀನಿ ಮಗಳೇ. ಅಪ್ಪ, ನೀನ್ ಈ ತರ ಹಗ್ಲು ರಾತ್ರಿ ಕೆಲಸ ಮಾಡೋದ್ ನನ್ ಕೈಲಿ ನೋಡಕ್ ಆಗಲ್ಲ. ಸರಿ ಆಯ್ತು ಮಗಳೇ, ನಿಮ್ ಮನೆ ಹೋಗು. ನೋಡ್ತಾ ಶೋಭಿತಾ, ನಿಮಗೋಸ್ಕರ ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ನಿಮ್ಗೆ ಬರ್ತನಕ್ ಸುಳಿವೆ ತೋರಿಸ್ತಾ ಇರೋ ಹಾಗೆ ನಿನ್ನ ಸಾಕ್ತಾ ಇದ್ದಾರೆ. ನೀನ್ ನೋಡಿದ್ರೆ ದುಡ್ಡನ್ನ ಎಲ್ಲ ಉಗಿಸ್ ಮಾಡ್ತಾ ಇದ್ದಾರೆ.